ಸೂಪರ್ ಟೇಸ್ಟ್ ನೋ ವೆಜಿಟೇಬಲ್ ಇನ್ಸ್ಟಂಟ್ ಪೂರಿ ಚಪಾತಿ ಸೈಡ್ ಡಿಶ್. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡೆ, ಸ್ವಲ್ಪ ಎಣ್ಣೆ ಹಾಕೊಂಡೆ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಹಾಕೊಂಡೆ. ಚಟಪಟ ಆದಮೇಲೆ 2 ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಾಕೊಂಡೆ, ಹುರ್ಕೊಂಡೆ. 8ರಿಂದ 10 ಕರಿಬೇವು ಹಾಕೊಂಡು ಹುರ್ಕೊಂಡೆ. ಒಂದು ದೊಡ್ಡ ಕಪ್ಪಿನಷ್ಟು ಈರುಳ್ಳಿಯನ್ನು ಕಟ್ ಮಾಡಿದ್ದು ಹಾಕೊಂಡು 3ರಿಂದ 4 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕು. ನಂತರ ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕೊಂಡು 3ರಿಂದ 4 ನಿಮಿಷ ಚೆನ್ನಾಗಿ ಮೆತ್ತಗಾಗೋವರೆಗೆ ಫ್ರೈ ಮಾಡಿಕೊಂಡು 2 ಚಮಚದಷ್ಟು ಹುಣಸೆ ಹಣ್ಣಿನ ರಸ, ಚಿಟಿಕೆ ಅರಿಶಿನ, ರುಚಿಗನುಸಾರ ಉಪ್ಪು, ಸ್ವಲ್ಪ ಸಕ್ಕರೆಯನ್ನು ಹಾಕೊಂಡು 2 ನಿಮಿಷ ಕುದಿಸ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಇನ್ನೊಂದು ಪಾತ್ರೆಯಲ್ಲಿ 3 ಚಮಚದಷ್ಟು ಹುರ್ಗಡ್ಲೆ ಪೌಡ್ರನ್ನು ಹಾಕೊಂಡು ನೀರು ಹಾಕಿ ಗಂಟಿಲ್ದಾಗೆ ಕಲಿಸಿ ತಣ್ಣಗಾಗಿರುವಂಥ ಈರುಳ್ಳಿ ಮಸಾಲೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಇಷ್ಟಾನುಸಾರ ನೀರನ್ನು ಹಾಕ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸೂಪರ್ ಆಗಿರುವಂಥ ಚಪಾತಿ ಪೂರಿ ಸೈಡ್ ಡಿಶ್ ರೆಡಿ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.